ಹಾಯ್ ಫ್ರೆಂಡ್ಸ್, ಗೋಮಿ ಅಡುಗೆಯಲ್ಲಿ ಇವತ್ತು ನೀವು ನೋಡೋದು ಒಂದು ಸುಲಭವಾದ ಒಂದು ಸ್ನ್ಯಾಕ್ಸ್ ರೆಸಿಪಿ. ಸ್ಕೂಲಿಂದ ಮಕ್ಕಳು ಬರೋ ಅಷ್ಟರಲ್ಲಿ ಅಥವಾ ಬಂದ ಮೇಲೂ ಒಂದು 2 ನಿಮಿಷದಲ್ಲಿ ಮಾಡಿಕೊಟ್ಬಿಡ್ಬೋದು. ಒಂದೇ ಒಂದು ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ಇದನ್ನು ಮಾಡಿಬಿಡ್ಬೋದು. ಅಷ್ಟು ಟೇಸ್ಟಾಗಿ ಹೆಲ್ದಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡೋಣ. 1 ಕಪ್ ಗೋಧಿ ಹಿಟ್ಟು, ಅದಕ್ಕೆ ಒಂದು ಕಾಲು ಕಪ್ಪಿಂದ ಅರ್ಧ ಕಪ್ವರೆಗೂ ಸಕ್ಕರೆ, 2 ಬಾಳೆಹಣ್ಣು, ಒಂದು 1/4 ಚಮಚ ಏಲಕ್ಕಿ ಪುಡಿ. ಇವಾಗ 2 ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ. ಮಿಕ್ಸಿನಲ್ಲಿ ಹಾಕಿದ್ರೆ ತುಂಬ ನೀರಾಗೋಗುತ್ತೆ. ಮತ್ತು ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ನಾವು ಕರೆದು ಇಟ್ಟ ಮೇಲೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಸ್ವಲ್ಪ ಹಣ್ಣು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಥರ ಸ್ಮ್ಯಾಶ್ ಮಾಡಿಕೊಂಡು ನೋಡಿ, ಗೋಧಿ ಹಿಟ್ಟು, ಬಾಳೆಹಣ್ಣು, ಸಕ್ಕರೆ, ಏಲಕ್ಕಿ ಪುಡಿ ಎಲ್ಲನೂ ಸೇರಿ ಈ ಥರ ಕಲಿಸ್ಕೊಬೇಕು. ಕೈಯಲ್ಲಿ ಕಲಿಸೋದೇ ಈಸಿಯಾಗಿದೆ. ಸೌಟು, ಸ್ಪೂನು ಇದರಲ್ಲೆಲ್ಲ ಕಲಿಸಿದ್ರೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಅದಕ್ಕೇ ನಾನು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಕಲಿಸ್ಕೊಬೇಕು. ನೋಡಿ, ಹಣ್ಣು ಅಲ್ಲಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತೊಗೊಂಡ್ರೆ ಈ ಥರ ಬೀಳಬೇಕು, ಆ ಥರ ಅಷ್ಟು ಹದಕ್ಕೆ ನೀವು ಕಲಿಸ್ಕೊಬೇಕು. 1/4 ಚಮಚ ಮಾತ್ರ ಸೋಡಾ ಸೇರಿಸ್ಕೊತೀನಿ. ಯಾಕೆಂದರೆ ಗೋಧಿ ಹಿಟ್ಟು ಸಾಫ್ಟಾಗೇ ಬರುತ್ತೆ, ಬಟ್ ಎಣ್ಣೆಯಲ್ಲಿ ಉಬ್ಬಿ ಬರಲಿ ಅಂತ ಹೇಳಿ 1/4 ಚಮಚ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ, ಆಗೋಯ್ತು ನೋಡಿ. ಕಲಿಸ್ಕೊಂಡು ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪನೇ ಎಣ್ಣೆಲಿ ಹಾಕ್ಕೊಬೇಕು. ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಉಬ್ಬಿ ಬರುತ್ತೆ, ಸ್ವಲ್ಪ ದೊಡ್ಡದಾಗತ್ತೆ. ಅದರಿಂದ ಸ್ವಲ್ಪ ಚಿಕ್ಕದಾಗೆ ನೀವು ಹಾಕ್ಕೊಳ್ಳಿ. ಮಕ್ಳಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿನೂ, ತುಂಬ ಟೇಸ್ಟಾಗೂ ಇರುತ್ತೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮಾಡೋದು. ಮಕ್ಕಳಿಗೆ ಪ್ಯಾಕ್ಡ್ ಐಟಮ್, ಪ್ಯಾಕೆಟ್ದು ಎಲ್ಲ ಕೊಡ್ಸೋಕ್ಕಿಂತ ಈ ಥರ ಮನೇಲಿ ಮಾಡಿ ಕೊಡೋದು 5 ನಿಮಿಷ 2 ನಿಮಿಷದಲ್ಲಿ ಆಗೋಗುತ್ತೆ. ಮಾಡ್ಕೊಂಡು ಅವರಿಗೂ ಕೊಡಿ, ನೀವು ತಿನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಹುರಿಬೇಕು, ಯಾಕಂದರೆ ಒಳಗಡೆ ಬೇಯ್ದಿರ ಇದ್ದರೆ ಚೆನ್ನಾಗಿರಲ್ಲ. ಈ ಕಲರ್ ಬಂದಮೇಲೆ ತೆಗೆದುಬಿಡೋದು. ಆಗೋಯ್ತು. ಗೋಧಿ ಹಿಟ್ಟಿನಲ್ಲಿ ಮಾಡೋ ಬಾಳೆಹಣ್ಣು ಬೋಂಡ ರೆಡಿ ಆಗೋಯ್ತು ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ ನೋಡಿ. ಮೇಲೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ನನ್ನ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ತುಂಬ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ.